ಗೈಸ್ ಇಲ್ಲಿ ಹಾವು ಗೈಸ್ ಸಿಕ್ಕೈತೆ ನಾವು ಮೀನು. ಓ ಅಯ್ಯೋ ಹಂಗೆ ಮಧ್ಯದಲ್ಲಿ ಹಾಕ್ಬಿಟ್ಟ ಅವ್ರಿಗೂ ಹಾಕ್ಬಿಟ್ಟೈತಪ್ಪ ಅಂತ ಚೆಕ್ ಮಾಡಕ್ಕೆ. ಹಾಳಾಯ್ತು ಅಷ್ಟೊಂದು ಗೊತ್ತಿಲ್ಲ. ಅದೇ ಮೇನ್ ರೋಡು, ಅಲ್ಲಿಂದ ಆಪೋಸಿಟ್ ನೋಡಿ ಹಿಂಗೆ ಕಾಣಿಸುತ್ತೆ ಗೈಸ್ ಡೈರೆಕ್ಟಾಗಿ. ತುಂಬ ಬಿಸಿಲೈತೆ ಅದಕ್ಕೆ. ಪೀಪಲ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಚೆನ್ನಾಗಿರ್ರಿ ಜಿ. ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಪ್ಪ ಅಂತಂದರೆ ನೀವೇ ಒಂದ್ಸಲಿ ನೋಡಿ ಎಲ್ಲಿ ಅಂತ ಗೆಸ್ ಮಾಡಿ. ಗೆಸ್ ಮಾಡಿದ್ರಾ? ಗೊತ್ತಾಯ್ತಾ? ಗೊತ್ತಿರೋರು ಕಮೆಂಟಲ್ಲಿ ಹಾಕಿ, ಗೊತ್ತಿಲ್ಲದಿರೋರು ಹೇಳ್ತೀನಿ ನೋಡಿ. ಇವಾಗ ಇದು ಯಡಿಯೂರು ಲೇಕು. ಎಲ್ಲರಿಗೂ ಇಲ್ಲಿ ಸುತ್ತಮುತ್ತ ಇರೋರಿಗೆ ಗೊತ್ತಿರುತ್ತೆ. ಜಯನಗರ್ ನಿಯರ್ ಲೊಕೇಟೆಡ್ ಆಗಿದೆ ಯಡಿಯೂರು ಲೇಕು. ಬೋಟಿಂಗು ಬಂದಿದ್ದೀವಿ ಇವಾಗ. ಟಿಕೆಟ್ ಪ್ರೈಸು ಅದೆಲ್ಲ ಹೇಳಬೇಕು ಅಂತಂದರೆ ಹಂಗೆ ನೋಡ್ತಾ ಇರ್ರಿ, ಲಾಸ್ಟಲ್ಲಿ ಹೇಳ್ತೀನಿ. ಟಿಕೆಟ್ ಪ್ರೈಸ್ ಎಲ್ಲ ತುಂಬ ಕಡಿಮೆಗೆ, ಒಳ್ಳೆ ಬೋಟಿಂಗು, ಮಸ್ತಾಗಿದೆ, ಚೆನ್ನಾಗಿದೆ. ಹಾಗೆ ನಾವು ಬಂದು ಒಂದು 2 ವರ್ಷ ಆಗಿತ್ತು, ಒಂದು ಸ್ವಲ್ಪ ಲೇಟ್ ಆಗಿತ್ತು ಬಂದು, ಅದಕ್ಕೆ ಅಂದ್ಬಿಟ್ಟು ಇವಾಗ ಬಂದಿದ್ದೀವಿ. ತಿರ್ಗಾ ಮತ್ತೆ ರೀವಿಸಿಟಿಂಗು ಒಂದು ಸ್ವಲ್ಪ ತೋರಿಸೋಣ ಹಂಗೆ ಹಿಂಗೆ ಅಂತ. ಸರಿ ಬನ್ನಿ ಗೈಸ್ ಇವಾಗ ಹೋಗೋಣ. ಈ ಥರ ಜಾಗ ಇರಬೇಕು, ದೊಡ್ಡದಾಗಿ ಮಸ್ತ್ ಸಕ್ಕದಾಗಿ ಬೆಳೆಯುತ್ತೆ. ಇನ್ನೊಂದು ಜಾಗದಲ್ಲಿ ಸ್ವಲ್ಪ ಖುಷಿ ಸಾಕೊಂಡಿದ್ದೀವಿ. ಆದರೆ ಈ ಥರ ಇದ್ದರೆ ಇನ್ನೂ ಸಖತ್ತಾಗಿ ಬೆಳೆಯುತ್ತೆ ನೋಡಿ. ಗ್ರೋತ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿರ್ತೈತೆ. ಸ್ವಲ್ಪ ಮನೆ ವಯಸ್ಸು ಬೋಟಿಂಗ್ ಕಡೆ ಎಲ್ಲ ಮಾಡ್ತಾವೆ. ಮಳೆ ತುಂಬ ಬಿಸಿಲೈತೆ. ಬನ್ನಿ ನೋಡೋಣ, ತೋರಿಸ್ತೀನಿ. 4 ಗಂಟೆ ನೋಡಿ ನಿಮಗೆ ಪ್ರೈಸ್ ಹೇಳ್ತೀನಿ, ಹಂಗೆ ನೋಡ್ತಾ ಇದ್ದೀನಿ. ಹೆವಿ ಚೀಪಾಗೂ ಇದೆ ಪ್ರೈಸು, ಆರಾಮಾಗಿ ಬರ್ಬೋದು. ನಾವು ಯೂಶ್ವಲಾಗಿ ಬೇಗ ಒಂದ್ಸಲಿ ಬಂದಿದ್ದೀವಿ, ಒಂದು ಸ್ವಲ್ಪ ಗ್ಯಾಪ್ ಆಗಿರ್ತೀವಿ ಬಂದು, ಅದಕ್ಕೆ ನಿಮಗೂ ಹಂಗೆ ಗೊತ್ತಿದ್ದವರು ಗೊತ್ತಾಗಲಿ ಅಂದ್ಬಿಟ್ಟು ಹಂಗೆ ತೋರಿಸ್ತಾ ಇರುತ್ತೆ. ಯಡಿಯೂರು ಲೇಕು ಜಯನಗರ್ ನಿಯರು ಎಲ್ಲ ಇರೋದು ಗೊತ್ತಿರುತ್ತೆ. ಯಡಿಯೂರು ಲೇಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರುತ್ತೆ, ಅದು ಕ್ಲಿಕ್ ಮಾಡಿ ಡೈರೆಕ್ಟ್ ಇಲ್ಲೇ ಬರುತ್ತೆ ಅಂತ ಹೇಳ್ತಾ. ಸರಿ ಪ್ರೈಸ್ ಬಂದರು ಅನಿಸುತ್ತೆ ನೋಡಿ, ಇಲ್ಲಿ ಖಾಲಿ ಆಗೈತೆ. ಹಾಳಾಯ್ತು ಅಷ್ಟೊಂದು ಗೊತ್ತಿಲ್ಲ. ಅರ್ಧ ಗಂಟೆ ವರ್ತ್ ಅನ್ಸುತ್ತೆ ಗೈಸ್. ಪ್ರೈಸು ಪರವಾಗಿಲ್ಲ, ಸಖತ್ತಾಗೈತೆ. ಬನ್ನಿ ನೋಡೋಣ ಹಂಗೆ. ಹೋಟ್ಸಲ್ಲಿ ಬಂದಾಗ ಇದು ಮೇಲ್ಗಡೆ ಇರಲಿಲ್ಲ ಅನ್ಸತಿ, ತಿರ್ಗಿಸ್ಬೇಕು. ಅದು ಈ ಕಡೆ ತಿರ್ಗಿಸ್ರೆ ಈ ಕಡೆ ಆಪೋಸಿಟ್, ರೈಟ್ ತಿರ್ಗಿಸಿದ್ರೆ ಲೆಫ್ಟ್ ಹೋಗುತ್ತೆ, ಲೆಫ್ಟ್ ತಿರ್ಗಿಸಿದ್ರೆ ರೈಟ್ ಹೋಗುತ್ತೆ. ಆ ಥರ ಬೋಟಿಂಗ್ ಬಂದಿರೋರು ಗೊತ್ತಿರತ್ತೆ, ಅದೇನು ಹೇಳೋದು ಬೇಕಾಗಿಲ್ಲ. ಆದರೂ ಬರದೇ ಇರೋರು, ಈ ವಿಡಿಯೋ ನೋಡದೇ ಇರೋರು ಏನೋ ಗೊತ್ತಾಗಲಿ ಅಂದ್ಬಿಟ್ಟು ಹಾವುಗಳೈತೆ ಗೈಸ್ ಇಲ್ಲಿ, ಕೆರೆ ಹಾವುಗಳು. ಇವಾಗ ಟೈಮು 3:12. 3:12 ನಾವು 3:35 ಅನ್ಸುತ್ತೆ. ಬನ್ನಿ ಸುತ್ತ ಅಲ್ಲೊಂದು ರೌಂಡ್ ಹಾಕ್ಕೊಂಡು ಇನ್ನೊಂದು ಯಾವುದೋ ಪಿಂಕ್ ಬೋಟ್ ಬರ್ತಾ ಇದೆ. ಲಿವರ್ ಐತಲ್ಲ, ಇದೇನಿಲ್ಲ, ಲೆಫ್ಟಿಗೆ ಹಿಂಗೆ ತಿರ್ಗಿಸಿದ್ರೆ ನಾವು ಅದು ನೋಡಿ ರೈಟಿಗೆ ಹೋಗುತ್ತೆ. ಈ ಥರ ನೋಡಿ ಕಾಣಿಸ್ತೈತಾ, ರೈಟಿಗೆ ಹೋಗುತ್ತೆ. ಇವಾಗ ಈ ಕಡೆ ತಿರ್ಗಿಸಿದ್ರೆ ಅದು ಲೆಫ್ಟಿಗೆ ಹೋಗುತ್ತೆ.
ಅಷ್ಟೇ. ಏನಪ್ಪ ಇದೆಲ್ಲ ಹೇಳ್ತಾನೆ ಅನ್ಕೊಂಬಿಡ್ಬಿಡಿ, ಸುಮ್ಮನೆ ಗೊತ್ತಿಲ್ಲದೆ ಇರೋರ್ಗು ಗೊತ್ತಾಗಿ ಅಂದ್ಬಿಟ್ಟು ಅಷ್ಟೇ. ಜಾಕೆಟ್ ಬೇರೆ ತುಂಬ ಹೆವಿಯಾಗೈತೆ, ಏನು ಮಾಡೋದು, ನೀರಿಂದ ಬೈಗಿ ಹೊಡೆದ್ಬಿಡ್ತಾರೆ ಅದಕ್ಕೆ ಸೇಫ್ಟಿಗೆ. ಆದರೆ ಬಿಸಿಲಿಗೆ ತುಂಬ ಸಾಕಾಗ್ತೈತೆ, ಹೊಡಿತೈತೆ. ಏನು ಮಾಡೋಣ, ಲೈಫ್ ಇಂಪಾರ್ಟೆಂಟ್ ಮ್ಯಾಟರ್ಸ್. ಏನಂತೀರಾ? ನೋಡಿ ಗೈಸ್, ಯಾರು ಹೋಗ್ತಾ ಇದೆ ಅಕ್ಕಿ ನೋಡಿ, ಅಲ್ಲಿ ಐತಲ್ಲ ಅದೇ ಮೇನ್ ರೋಡು, ಅಲ್ಲಿಂದ ಆಪೋಸಿಟ್ ನೋಡಿ ಹಿಂಗೆ ಕಾಣಿಸುತ್ತೆ ಗೈಸ್ ಡೈರೆಕ್ಟಾಗಿ. ಅಲ್ಲಿ ಗಣೇಶ ಎಲ್ಲ ಬಿಡ್ತಾರೆ. ಆಲ್ಮೋಸ್ಟ್ ಇಲ್ಲಿರೋರಿಗೆ ಸರೌಂಡಿಂಗ್ಸಲ್ಲೆಲ್ಲ ಗೊತ್ತಿರತ್ತೆ, ಅಲ್ಲಿ ಗಣೇಶ ಬಿಡ್ತಾರೆ. ಅದು ಈ ಕಡೆನೇ ಕೆರೆ, ಅದರದ್ದೇನೆ ಅದಕ್ಕೆ ಮಾತ್ರ ಮಾಡಿದ್ದಾರೆ ಗಣೇಶ ಬಿಡೋಕ್ಕೋಸ್ಕರ ಅಂತ ಮಾತ್ರ. ಇಲ್ಲಿ ಕಡೆ ಬಂದರೆ ಕೆರೆ, ಇಲ್ಲಿ ಬೋಟಿಂಗು. ಬರೋರು ಬರ್ರಿ, 50 ರೂಪೀಸ್ ಅಷ್ಟೇ ಗಾಯ್ಸ್, ಬರೀ 50 ರೂಪಾಯಿ ಓನ್ಲಿ. ಎಷ್ಟು ಹತ್ರ 40 ನಿಮಿಷ ಆರಾಮಾಗಿ ನೀವು 50 ರೂಪಾಯಿ ಕೊಟ್ಟು ಆರಾಮಾಗಿ ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು. ಫುಲ್ಲು ಆಲ್ಮೋಸ್ಟ್ ಇದು ಯಾವಾಗ್ಲೂ ಫುಲ್ಲು ಖಾಲಿಯಾಗೇ ಇರುತ್ತೆ, ಏನಂತ ಕ್ರೌಡೆಡ್ ಏನಿರಲ್ಲ. ಅಂದರೆ ಇದನ್ನು ಅಷ್ಟೊಂದು ಜನಕ್ಕೆ ರೀಚ್ ಆಗಿಲ್ವೋ ಏನು ಕಥೆನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬೇರೆ ಕಡೆ ಎಲ್ಲ ಹೋದಾಗ, ನಾವು ಇಲ್ಲಿ ಮೈಸೂರಿಗೆ ಎಲ್ಲ ಹೋದಾಗ ಅನ್ಸುತ್ತೆ ಹತ್ರ 25 ನಿಮಿಷ ಏನೋ ಕಾಯ್ದಿದ್ದೀವಿ ಇದು ಬೋಟ್ ಮಾಡೋಕ್ಕೆ. ಅದು ಅಲ್ಲಿ ಅರ್ಧ ಗಂಟೆನೂ ಕೊಡಲಿಲ್ಲ ಆಯಿತು, 20 ನಿಮಿಷ ಕೊಟ್ಟರು. ಅದು ಇಷ್ಟು ದೊಡ್ಡದು ಇರಲಿಲ್ಲ, ಅವ್ನು ಸಣ್ಣದಿತ್ತು, ಒಂದು ರೌಂಡ್ ಹೊಡೆದ್ರೆ ಅಷ್ಟೇ. ಅವ್ನು ಆಗಲೇ ವಿಸಿಲ್ ಹೊಡಿತಾವನು. ಅದಕ್ಕಿಂತ ಇದು ಬೆಸ್ಟು. ಒಂದು ಕಾರ್ನರಿಂದ ಸ್ಟಾರ್ಟ್ ಬಂದರೆ ಅಲ್ಲಿಂದ ಒಂದು ಸುತ್ತ ರೌಂಡು ಸಾಕಷ್ಟು ಕರೆಕ್ಟಾಗಿ ಆಗತ್ತೆ. ಅದೇ ಚೆನ್ನಾಗಿದೆ, ಬನ್ನಿ. ಇಲ್ಲಿ ಹತ್ರ ಇರೋರು, ಇಲ್ಲಾಂದರೆ ದೂರ ಇರೋರು ಇಲ್ಲಿ ಅಲ್ಲಿ ಬಂದಿರ್ತೀರಲ್ಲ, ನಿಯರ್ ಗಾಂಧಿ ಬಜಾರು ಬಸವನಗುಡಿ ಗೊತ್ತಲ್ಲ ನಿಮಗೆ, ನಿಯರ್ ಬೈ ಅಲ್ಲೇ ಬರುತ್ತೆ. ಇದು ನಾನು ಕೊಟ್ಟಿರ್ತೀನಿ ನಿಮಗೆ ಲಿಂಕು, ಅದು ಹೊತ್ತಿ ಬೇರೆ ಕೀಳೇ ಬರುತ್ತೆ. ಬನ್ನಿ, ಇವಾಗ ಮಸ್ತಾಯ್ತಾಯಿದೆ, ಒಳ್ಳೆ ವರ್ಕೌಟು ಆಗತ್ತೆ. ಇದು ಜಾಸ್ತಿ ಗಡತ್ತಾಗಿ ಹೊಡ್ಕೊಂಡು ಬಂದ್ಬಿಡ್ಬೇಡಿ ನಿಂತ್ಕೊಂಡು. ಅದು ಇವಾಗ ಎಸ್ಪೆಷಲಿ ಬಿಸಿಲಿಗೆ ಈ ಜಾಕೆಟ್ ಬೇರೆ ಕತ್ತೊಂಥರ ಇಷ್ಟಂಗೆ ಐತೆ. ನೋಡಿ ಅಲ್ಲಿ ಹಂಗೆ ಸುಸ್ತಾಕ್ಬಿಟ್ಟು ಕೂತ್ಕೊಂಡ್ಬಿಟ್ಟವ್ರಿ, ಆರಾಮಾಗಿ ಇಷ್ಟು ಮಾಡ್ತಾವ್ರಿ. ನಾವು ಕಾರ್ನರ್ಗೆ ಹೋಗೋಣ, ನಾವು ಈಗ ಮಾತಾಡ್ಕೊಂಡು ಈ ಕಡೆ ಹೋಗ್ತಾ ಇದ್ದೀವಿ. ಸ್ಯಾರಿ ಸ್ವಲ್ಪ ಕೈ ಬೇರೆ ಆಟ ಈ ಕಡೆ ತಿರ್ಸೋಣ ಬಂದಿಲ್ಲ. ಇವಾಗ ಬಾತುಕೋಳಿಗೂ ತಯಾರಾಗ್ಬಿಟ್ಟವ್ರೆ ಸೇಫ್ಟಿಗೆ. ಏನಾದರೂ ಮಿಸ್ ಆಗಿ ಬಂದುಬಿಟ್ರೆ ಬಾತುಕೋಳಿಗೆ ಯಾಕೆ ತಯಾರು ಅಲ್ವಾ? ಅದು ಏನಂತಾರೆ, ಇನ್ಬಿಲ್ಟ್ ಪವರ್ ಇರುತ್ತೆ ಬಾತುಕೋಳಿಗೆ, ಮುಳುಗದೆ ಇರೋ ಥರ. ಏನಂತೀರ? ಅದೇನೋ ಅಂತಾರಲ್ಲ, ನೀರೊಳಗೆ ಹಿಂಗೆ ಹೋದ್ರೂ ಹಿಂಗೆ ಎದ್ದು ಬಂದರೆ ಅದು ಮೈ ನೀರೇ ಆಗಲ್ಲ. ಆ ಥರ ಇರುತ್ತೆ. ಒಂದೊಂದು ಪವರ್ ದೇವ್ರು ಕೊಟ್ಟಿರುತ್ತೆ ನೋಡಿ. ಇವಾಗ ಸ್ಟಾರ್ಟ್ ಮಾಡಿದ್ರು. ಓಕೆ, ನಾವು ಕಾರ್ನಾರಿಂದ ಹೋಗೋಣ. ಸ್ವಲ್ಪ ಹಂಗೆ ಹೇಳ್ಕೊಂಡು ಒಂಚೂರು ಡಿಸ್ಟ್ರಾಕ್ಷನ್ ಆಗೋಯ್ತು. ರಥ ಹೊಡಿಬೇಕಾದ್ರೆ ಗಾಡಿ ಡಿಸ್ಟ್ರಾಕ್ಷನ್ ಆಗಬಾರ್ದು. ಚೆನ್ನಾಗಾಯ್ತು, ಏನಾಗಲ್ಲ. ಬನ್ನಿ, ನಾವು ಸ್ವಲ್ಪ ಮಜಾ ಬಂದಿದೆ ಅಷ್ಟೇ. ಕಾರ್ನಾರಿಂದ ಹಾವು ಗೀವು ಸಿಗತ್ತ ನೋಡೋಣ. ಹೋದ್ಸಲಿ ಬಂದಾಗ ಹಾವು ಬಂದ್ಬಿಟ್ಟಿತ್ತು. ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಾನು ಸುಮ್ಮನೆ ನೋಡ್ತಾ ಇದ್ದೀನಿ. ಇದು ಏನು ಬೋಟ್ ಒಂಥರ ಹಿಂಗೆ ಆಯ್ತಾಯಿತ್ತು, ಅದಕ್ಕೇ ಒಳಗಿಳಿಗೆ ಹೋಗ್ಬಿಡತ್ತೇನೋ ಅಂತ ನೋಡಿ. ಒಂದು ಸ್ವಲ್ಪ ವೆಯ್ಟಿಂಗ್ ಕಡೆ ಬಂದರೆ ಇದು ಇಂಬ್ಯಾಲೆನ್ಸ್ ಇದೆ. ಇವಾಗ ನಾನೇನಾದರೂ ಈ ಕಡೆ ಹಿಂಗೆ ಹೋದರೆ ನೋಡಿ, ಫುಲ್ಲು ಸೊಟ್ಟೆ ಹಿಂಗೆ ಹೋಗ್ತೈತೆ ಫುಲ್ಲು.
ಅದಕ್ಕೇನೆ ಏನೋ ಹಿಂಗೆ ಮಾಡೋಕ್ಕೆ ಹೋಗ್ಬೇಡಿ. ನಾನು ಸುಮ್ಮನೆ ಒಂದು ಎಕ್ಸ್ಪೆರಿಮೆಂಟು, ನಿಮಗೂ ಗೊತ್ತಾಗಲಿ ಅಂದ್ಬಿಟ್ಟು ಅಷ್ಟೇ. ಇದು ಏನೋ ಬೋಟ್ ಒಂಥರ ಹಿಂಗೆ ಆಯ್ತೈತೆ ನೋಡಿ, ಅಲ್ಲಿ ಶೇಕ್ ಆಗ್ತೈತೆ ಫುಲ್ಲು. ಅದಕ್ಕೇ ಏನಾದರೂ ಬೋಟ್ ತೂತ್ಗೀತಾಗ್ತೈತಪ್ಪ ಅಂತ ಚೆಕ್ ಮಾಡೋಕ್ಕೆ ನೋಡಿದೆ ಅಷ್ಟೇ. ಇವಾಗ ನೋಡಿ ಅಲ್ಲಿ ಅಂಡಮಾನ್ ಅನಕೊಂಡ ಫಿಲಮ್ ತೊಳ್ಳಿ ಫುಲ್ಲು ಎಲ್ಲ ಸುಸ್ತಾಗ್ಬಿಟ್ರೆ ಎಲ್ಲರೂ ಇಲ್ಲಿ ಬಂದು ಆರಾಮಾಗೆ ಮಧ್ಯಕ್ಕೆ ಹಾಕೊಂಡ್ಬಿಟ್ಟಿದ್ದು ಬಿಟ್ಬಿಡಿ ಹಿಂಗೆ ಅಷ್ಟೇ. ಆರಾಮಾಗೆ ಮರದ ಕೆಳಗೆ ನೆರಳು ಫುಲ್ಲು ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು ಇಲ್ಲಿ ಕೂತ್ಕೊಂಡು. ಒಳ್ಳೆ ಗಾಳಿ ನ್ಯಾಚುರಲ್ಲು ನೋಡಿ. ಅದೇ ಹೋಗ್ತಾ ಇದೆ ಬೋಟು. ನೋಡಿ ಗಾಯ್ಸ್, ಅಲ್ಲಿದೆ ಇದು ಪಕ್ಷಿ. ಅದೇನು ಪಕ್ಷಿ ಅಂತ ಹೇಳಿ ಎಷ್ಟು ಉದ್ದ ಆಯ್ತು ಗೊತ್ತಾಗೈತೆ. ಮೀನು ತಿನ್ನಕ್ಕೆ ಬಂದೈತೆ, ಮೀನು ಅಂಟು ಮಾಡೋಕ್ಕೆ ಸಿಕ್ಕೈತೆ ನಾವು ಮೀನು. ಹೋಯ್ತು ಗಾಯ್ಸ್, ಅಲ್ಲೊಂದು ಆಮೆ ಕೂತೈತೆ ನೋಡಿ. ಎಷ್ಟು ಚೆನ್ನಾಗಿ ಸನ್ ಬಾತ್ ತಗೊತೈತೆ ಅದು ನೋಡಿ. ಕಾಣಿಸ್ತೈತಾ ನಿಮಗೆ? ಕಾಣಿಸ್ತಾ ಇಲ್ಲ ಅನ್ಸತ್ತೆ ಮೋಸ್ಟ್ಲಿ, ಝೂಮ್ ಆಗ್ತಾ ಇಲ್ಲ. ಅಲ್ಲಿದೆ ತೋರಿಸ್ತಾ ಇದೆ ನೋಡಿ, ಅಲ್ಲಿ ಮರದ ಮೇಲೆ ಹೆಂಗೆ ಕೂತೈತೆ ನೋಡಿ. ಮಸ್ತಾಗಿ ಸನ್ ಬಾತ್ ತಗೊಂಡು ಕೂತೈತೆ ಆರಾಮಾಗಿ ಹಿಂಗೆ ಕತ್ತೆತ್ಕೊಂಡು ನೋಡಿ. ಈ ಥರ ಜಾಗ ಇದ್ರೆ ಬೆಸ್ಟು. ಆದರೂ ಅದು ರೆಡ್ ಇಯರ್ ಸ್ಲೈಡರ್ ಬಿಟ್ಬಿಟ್ಟವ್ರೆ. ಅದು ಹೆಂಗೆ ರೆಡ್ ಇಯರ್ ಸ್ಲೈಡರ್ ಬಂತು ಇಲ್ಲಿ ಯಡಿಯೂರು ಕೆರೆಯಲ್ಲಿ ಅಂತ ನಂಗೆ ಗೊತ್ತಿಲ್ಲ. ಅದು ನಮ್ದು ಇಂಡಿಯಾ ನಮ್ಮೇ ಅಲ್ಲ ಗಾಯ್ಸೋದು ನೋಡಿ. ರೆಡ್ ಇಯರ್ ಸ್ಲೈಡರ್ ಅದು ಹೆಂಗೆ ಬಂತು ಇಲ್ಲಿ ಅಲ್ವಾ ನೋಡಿ. ರೆಡ್ ಇಯರ್ ಸ್ಲೈಡರೇ ಅದು. ಎಷ್ಟು ಚೆನ್ನಾಗಿ ಮರದ ಮೇಲೆಲ್ಲ ಕೂತ್ಕೊಂಡು ಆರಾಮಾಗಿ ಹಿಂಗೆ ಎಲ್ಲ ಹಿಂಗೆ ನಿದ್ದೆ ಹೊಡಿತಾ ಐತೆ ಸನ್ ಬಾತ್ ತಗೊಂಡು ನೋಡಿ. ಈ ಥರ ಜಾಗ ಇದ್ದರೆ ಫುಲ್ಲು ಖುಷಿ ಆಗುತ್ತೆ ಗೈಸ್. ಇಲ್ಲಿ ಆವು ಗೈಸ್, ಆವು ಇಲ್ಲಿ. ಅಯ್ಯೋ ಆವು ಅಂದ್ಕೊಂಡು ನಾನು ಇಲ್ಲಿ ಗೊತ್ತಾ ಇದ್ದೀನಿ. ಸೈಡ್ಗೆ ಬಂದು ರಿವರ್ಸ್ ಹೊಡೆಯೋಣ. ರಿವರ್ಸ್ ಬನ್ನಿ ರಿವರ್ಸ್ ರಿವರ್ಸ್ ಕಂಪ್ಲೀಟ್. ಅಲ್ಲ ನಾವು ಹೋದಂಗೆ ಆಯಿತು, ಅದಕ್ಕೆ ಹಂಗಂದೆ. ಆವೇ ಅನ್ಸುತ್ತೆ ಗೈಸ್ ಮೋಸ್ಟ್ಲಿ ನೋಡಿ ನೀವು, ಅಲ್ಲಿ ಹಿಂಗೆ ಅರ್ಧಂಗೆ ಆಯಿತು. ಅದಕ್ಕೇ ಅದು ಕರೆಕ್ಟಾಗಿ ಕ್ಯಾಮ್ರಾಗೆ ಮೇಲ್ ಬರ್ತಾ ಇಲ್ಲ, ನೀರೊಳಗೆ ಹಿಂಗೆ ಹೋಗ್ತಾ ಇದೆ. ಅಲ್ಲಿ ಝೂಮ್ ಹಾಕೋಕ್ಕೆ ಇದು ಝೂಮ್ ಇದಿಲ್ಲ. ನಾವು ಬೇರೆ ಇದ್ರ ಮೋಡಲ್ಲಿ ಹಿಡಿತಾ ಇರೋದಲ್ಲ, ಅದು ಝೂಮು ಆಪ್ಷನ್ ತೋರಿಸ್ತಾ ಇಲ್ಲ. ಅದಕ್ಕೆ ನೋಡಿ ಹಿಂದೆ. ನೀರು ಸ್ವಲ್ಪ ಗಲೀಜಾಗ್ತೈತೆ. ಚಿಕ್ಕದು ಪುಟ್ಪುಟಾಣಿ ಸಣ್ಣದು ಬಾತುಕೋಳಿ ಹೆಂಗೆ ಬರ್ತಾ ಇದೆ. ಅಲ್ಲಿ ಇದಾಕ್ಬಿಟ್ಟಿದ್ದಾರಲ್ಲ ಹಗ್ಗ, ಈ ಕಡೆಯಿಂದ ಆ ಕಡೆವರೆಗೂ ಹಾಕಿದ್ದಾರೆ ನೋಡಿ ಹಗ್ಗ. ಅದಷ್ಟೇ, ಅಲ್ಲಿ ದಾಟಬಾರ್ದು, ಹಿಂಗೆ ಹೊಡಿಬೇಕು ಇವಾಗ ಕಟ್ಟು ನೋಡಿ. ಆರಾಮಾಗಿ ರೆಸ್ಟಿಂಗ್ ಮಾಡ್ತಾ ಇದೆ. ಮೋಸ್ಟ್ಲಿ ಅಲ್ಲಿ ಏನು ಆಳ ಆಯಿತು ಏನು ಆಳ ಏನಿರಲ್ಲ. ಮೋಸ್ಟ್ಲಿ ಅದು ದೊಡ್ಡದಾಗ್ಬಿಡತ್ತೆ, ಬೌಂಡ್ರಿ ಥರ ಏನೋ ಮಾಡಿ ಅನ್ಸುತ್ತೆ. ಇನ್ನೇನು ಸ್ವಲ್ಪ ಹೊತ್ತಿದೆ, ಹತ್ತಿರ 3/4 ಗಂಟೆ ಆಯಿತು. ಇನ್ನೊಂದು 3-4 ನಿಮಿಷ ಇರಬೇಕು. ಬನ್ನಿ ಗಾಯ್ಸ್, ಹೋದ್ಮೇಲೆ ಸಿಗ್ತೀನಿ. ಅರ್ಧ ಜನ ಬಂದಿರೋರೆಲ್ಲ ಅದೇ ಹೋಗೋದು, ಅಲ್ಲಿ ಮೂಲೆಯಲ್ಲಿ ಕುತ್ಕೊಂಡ್ಬಿಡೋದು ನೋಡಿ ಗಾಯ್ಸ್. ಹೊಸ ಕ್ಯಾಂಡಿಡೇಟ್ ಬಂದಿದ್ದಾರೆ, ನಾವು ಹೋಗ್ತಾ ಇದ್ದೀವಿ, ಅವ್ರು ಬರ್ತಾ ಇದ್ದಾರೆ. ಏನು ಮಾಡೋಣ ಅಂತ ಬನ್ನಿ ಹೇಳೋಣ. ಅಡ್ಡ ಬಂದ್ಬಿಟ್ರಿ, ಈ ಕಡೆ ಕೆತ್ತಬೇಕು, ಅದಕ್ಕೆ ಹಿಂಗೆ ಹೋಗ್ತಾ ಇದ್ದೀವಿ ಇವಾಗ. ಬನ್ನಿ, ಅವರು ಇದ್ದಾರೆ. ಇನ್ನೇನು ಟೈಮ್ ಆಯಿತು ಅನ್ಸುತ್ತೆ ಮೋಸ್ಟ್ಲಿ. ಬನ್ನಿ
ಹೋಗಿ ತಿರ್ಸೋಣ ಗಾಡಿ. ನೋಡಿ ಕಾಗೆಗಳೆಲ್ಲ ಲೈನೇ ಗೊತ್ಕೊಂಡ್ಬಿಟ್ಟೈತೆ. ರೆಸ್ಟ್ ತಗೊಂಡು ತಂದ್ಬಾರ್ದು ಆ ಕಡೆ ತಿರ್ಸ್ಬೇಕು, ಈ ಕಡೆಗೆ ಹೋಗ್ತಾ ಇದ್ದೀವಿ ನಾವು. ಆವಾಗ ಏನು ಮಾಡೋದು ಇಷ್ಟ ಆಗ್ತಾಯಿಲ್ಲ. ಸೌಂಡು ಹೆಂಗಿದೆ ಫುಲ್ಲು ಮಂಡಿ ಎಲ್ಲ ಫುಲ್ ಎಕ್ಸರ್ಸೈಸ್. ನೋಡ್ತಾ ಇದೀವಿ ಅಲ್ಲೇ ಇರೋದು ಶಾಪಿಂಗ್ ಪಾಯಿಂಟ್. ಹೋಗ್ಬಿಟ್ಟು ಅದೇ ಇದು ಚಿಕ್ಕ ವಯಸ್ಸಲ್ಲಿ ಹತ್ಬಿಟ್ಟು ಹಿಂಗೆ ಧುಮುಕ್ತಾರಲ್ಲ ತಳ್ಬಿಟ್ಟು ಆ ಥರ ಒಂದು ಸ್ಟ್ಯಾಚು ಥರ ಇಕ್ಕಿದ್ದಾರೆ. ಅದೇ ಮಾಮೂಲಿ ಬರ್ಡ್ಸ್ ಬಾತು ಹೇಳಿನಲ್ಲ ನಿಮಗೆ ಯಾವಾಗಲೇ ಅದೇ ಥರ ಎಲ್ಲ ಕಡೆ ತಗೊತಾ ಇರ್ತಾರೆ. ಅದೇ ಹೆವಿ ಬರ್ಡ್ಸ್ ಇದೆ ಇಲ್ಲಿ. ಸ್ವಲ್ಪ ಆಮೆಗಳು ಇಕ್ಕವರಲ್ಲಿ ತಿರ್ಗಾ ನಿಮಗೆ ತೋರಿಸ್ತೀನಿ. ಅಷ್ಟೇ ಬಂದ್ರಿ ನನಗೆ ಆಯ್ತು. ಅದೆಲ್ಲ ಆಯಿತು ಮುಗಿಸ್ಕೊಂಡು ಇವಾಗ ಅದೇ ಪಾರ್ಕ್ ಬರ್ತಾಯಿದ್ದೀವಿ. ಓ ಚಾರ್ಜ್ ಫುಲ್ಲು ನಿಮ್ಗೆ ಕಾಣಿಸತ್ತೆ ಏನೋ ಗೊತ್ತಿಲ್ಲ ನೋಡಿ, ಇಲ್ಲಿ ಸತ್ಬಿಟ್ಟೈತೆ. ಅಯ್ಯೋ ಹಂಗೆ ಮಧ್ಯದಲ್ಲಿ ಹಾಕ್ಬಿಟ್ಟು ಅವ್ರಿಗೂ ಎಲ್ಲೆಲ್ಲ ಸೈಡ್ಗೆ ಹಾಕಿರೋಣ ಸದ್ಯಕ್ಕೆ. ಮಧ್ಯದಲ್ಲಿ ಹಂಗೆ ಬಿಟ್ಬಿಟ್ಟವ್ರೆ, ಏನು ಮಾಡೋದು ಏನೋ ಆಗ್ಬಿಟ್ಟಿದೆ. ಕಡೆಗೆ ಹಾಕಿದ್ರೆ ಬೇರೆದು ಏನಾದರೂ ತಿಳ್ಕೊಳ್ಳುತ್ತೆ ಅಲ್ವಾ. ಇವಾಗ ಹಂಗೆ ಪಾರ್ಕ್ ಬಂದ್ರಿ, ನೋಡೋಣ ಪಾರ್ಕಲ್ಲಿ ಏನೈತೆ ಅಂತ. ಏನೋ ಮೊಲ ಸಾಕಿದ್ರಂತೆ ನಮ್ಮ ಭಯ ಹೇಳ್ತಾಯಿದ್ರು. ನೋಡೋಣ ಏನು ಮೊಲ ಐತೆ ಇವಾಗ ಇರತ್ತೋ ಇಲ್ವೋ ಏನೋ. ಪಕ್ಷಿ ಎಲ್ಲ ಇದೆ ನೋಡಿ. ನೀವು ಇಲ್ಲೆಲ್ಲಾದರೂ ಇದ್ದಾಗ ಬನ್ನಿ. ಎಂಟ್ರಿ ಫ್ರೀ, ಏನು ಕಾಸೇನಿಲ್ಲ ಎಂಟ್ರಿ. ಬೋಟಿಂಗ್ ಮಾತ್ರ ಚಾರ್ಜ್ ಇದೆ, 50 ರುಪೀಸ್ ಅಷ್ಟೇ ಬೋಟಿಂಗು. ಹತ್ರ 40 ನಿಮಿಷ ಆರಾಮಾಗಿ ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು. ಬನ್ನಿ, ಬೋಟಿಂಗ್ ಮಾಡಿಲ್ಲ ಅಂದರೆ ಬೇಕಾದ್ರೆ ನೀವು ಬಂದು ಸುಮ್ಮನೆ ನೋಡಿಕೊಂಡು ಹೋಗ್ಬೋದು. ಒಂದು ರೌಂಡ್ ವಾಕಿಂಗ್ ಗೀಕಿಂಗ್ ಎಲ್ಲ ಮಾಡ್ಕೊಂಡು. ಸರಿ ಗಾಯ್ಸ್, ಈ ವಿಡಿಯೋ ಎಲ್ಲ ನೋಡಿದ್ದೀರಾ ಅನ್ಕೊತೀನಿ. ನಾನು ಯಡಿಯೂರು ಲೇಕ್ದು ಇದು ಬೋಟಿಂಗ್ ಎಲ್ಲ ತೋರಿಸಿರೋದು. ನೋಡಿದರೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನಾನು ನಿಮ್ಮ RX ಸರ್ವಿಂಗ್ ಮತ್ತೊಂದು ವ್ಲಾಗಲ್ಲಿ.